ಸರ್ ನೀವು ಹೇಳಿದ್ರೆ ಬಿಜೆಪಿ ನಿಷ್ಠಾವಂತ ಕಾರ್ಯಕರ್ತರು ಅಂತೇಳಿ, ಹೌದು. ಪಕ್ಷಕ್ಕೆ ಎಲ್ಲೋ ಒಂದು ಈ ಒಳ ಜಗಳಗಳು ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಿಲ್ವಾ? ಯಾಕೆ ನೋಡ್ರಿ, ಪಕ್ಷ ಹೈಕಮಾಂಡ್ ಇದೆ, ನಮಗೆ ಹೈಕಮಾಂಡ್ ಇದೆ, ಗೌರವಾನ್ವಿತ ರಾಜ್ಯಾಧ್ಯಕ್ಷರಿದ್ದಾರೆ, ವಿಜೇಂದ್ರ ಸಾಹೇಬ್ರಿದ್ದಾರೆ, MP ಸಾಹೇಬ್ರಿದ್ದಾರೆ, ಸುಧಾಕರ್ ಸಾಹೇಬ್ರಿದ್ದಾರೆ, ವಿರೋಧ ಪಕ್ಷ ನಾಯಕರು ಅಶೋಕ್ ಅಣ್ಣ ಇದ್ದಾರೆ, ಮೇಲ್ಮನೆ ವಿಪಕ್ಷ ನಾಯಕ ನಾರಾಯಣ ಸೋಮಣ್ಣ ಇದ್ದಾರೆ, ಸದಾನಂದ ಗೌಡರು ಬಂದಿದ್ರು ಇಲ್ಲಿಗೆ, ನಾರಾಯಣ ಸೋಮಣ್ಣ ಬಂದಿದ್ರು ಇಲ್ಲಿಗೆ. ಯಾರು ಅವರೆಲ್ಲ BJP ರೆಲೆವೆಂಟ್ರಿ? ಹಂಗಾದ್ರೆ ಮಾಜಿ ಮುಖ್ಯಮಂತ್ರಿಗಳು ಸದಾನಂದ ಗೌಡರು BJP ಅಲ್ವ? ಹಂಗಾದ್ರೆ ಮೊನ್ನೆ ಲೋಕಸಭಾ ಸದಸ್ಯರು BJP ಅಲ್ಲ? ಹಂಗಾದ್ರೆ ಏನು ಬುದ್ಧಿಭ್ರಮಣೆ ಆಗಿದೆಯಾ? ಹಾಂ, ಸರ್ ಇವತ್ತು ಕೂಡ ಚೆಕ್ ಮಾಡಿಸ್ಕೊಳಕ್ಕೆ ಹೇಳಿ ಒಂದ್ಸರಿ. ಇವತ್ತು ಕೂಡ ವೇದಿಕೆ ಮೇಲೆ ಶಾಸಕರು ಹೇಳಿದ್ದಾರೆ, ವರ್ಷದಲ್ಲಿ 28 ಕಾರ್ಯಕ್ರಮ ಮಾಡ್ತೀವಿ, ಅದರಲ್ಲಿ ಸತೀಶ್ ಅವರು ಬರೀ ಒಂದು ಕಾರ್ಯಕ್ರಮಕ್ಕೆ ಸೀಮಿತ ಆಗ್ತಾರೆ, ಮುಂದೆ ಮಾಡೋದು. ನೋಡ್ರಿ, ನಾವು ಇದುವರೆಗೂ ಸ್ಪಷ್ಟಪಡಿಸಿದ್ದೀವಿ, ಜಾಗ ಅದ್ದೂರಿಯಾಗಿ ಮಾಡಲಿಕ್ಕೆ ನಮಗೆ ಜಾಗ ಇರಲಿಲ್ಲ. 18 ವರ್ಷಗಳ ಕಾಲ ನಾವು ಜಾಗವನ್ನು ಮಂಜೂರು ಮಾಡ್ಕೊಳ್ಳಿಕ್ಕೆ ಎಷ್ಟು ಅಡೆತಡೆಗಳಾಗಿದೆ ಅಂತ ಪತ್ರ ವ್ಯವಹಾರ ಮಾಡಿರ್ತಕ್ಕಂಥ ತೋರಿಸ್ತೀವಿ ನಿಮಗೆ. ಎಲ್ಲೆಲ್ಲಿ ಯಾರ್ಯಾರು ಅಡ್ಡ ಹಾಕವ್ರೆ ಅಂತಕ್ಕಂಥದ್ದನ್ನು ಪ್ರೀತಿಯಿಂದ ಕಾಣ್ತಕ್ಕಂಥವ್ರು ಹಿಂಗೆ ಅಡ್ಡ ಹಾಕ್ತಾರಾ? ಹಂಗಾಗಿ ಈ ಸರಿ ಒಂದು ಜಾಗ ಮಂಜೂರಾಗಿದೆ, ನಮಗೆ ಕೂತ್ಕೊಳ್ಳಿ ಕಚೇರಿ ಆಗಿದೆ, ಎಲ್ಲವೂ ಕೂಡ ಮಾಡ್ತೀವಿ, ಎಲ್ಲ ಜಯಂತಿ ಕೂಡ ಮಾಡ್ತೀವಿ, ಪ್ರತಿ ಜಯಂತಿ ಕೂಡ ಮಾಡ್ತೀವಿ ನಾವು. ಯಾಕಪ್ಪ ನಿನಗೆ ಯಾಕಪ್ಪ ಭಯ? ನಿನಗೆ ಯಾಕ ಭಯ? ಜಯಂತಿ ಮಾಡಲ್ಲ ಅಂತ ಯಾಕೆ ಪದೇ ಪದೇ ಹೇಳ್ತಾ ಇದೀಯಾ? ನಿನಗೆ ಭಯನಾ? ನಾವು ಮಾಡಿದ್ರೆ ನಿನಗೇನೋ ಭಯನಾ? ಸಮುದಾಯದಿಂದ ಎಲ್ಲ ಜಯಂತಿ ಮಾಡ್ತೀವಿ ರೀ. ನಿಮ್ಗೊಂದು ಗೊತ್ತಿರಲಿ ರೀ, ಹಳ್ಳಿಗಳಲ್ಲಿ ವ್ಯವಸಾಯ ಮಾಡ್ತಕ್ಕಂಥವ್ರು ನಾವುಗಳು ದಲಿತ ಸಮುದಾಯಕ್ಕೆ ನಾವು ಕೆಲವು ಟೈಮ್ ಮುಯ್ಯಾಳುಗಳು ಹಂಚ್ಕೊಳ್ತಾ ಇದ್ವಿ. ನಾವು ದುಡ್ಡು ಇಲ್ದಾಗ ನಾವು ಅವ್ರ ತೋಟಕ್ಕೆ ಹೋಗಿ ಕೆಲಸ ಮಾಡ್ತಾಯಿದ್ವಿ, ಕೂಲಿ ಮಾಡ್ತಾಯಿದ್ವು, ನಮ್ಮ ತೋಟಕ್ಕೆ ಬಂದು ಅವ್ರು ಮಾಡ್ತಾಯಿದ್ವು. ನಮ್ಗೆ ಹಂಗೆ ಸಂಬಂಧ ಇಟ್ಕೊಂಡಿರ್ತಕ್ಕಂಥದ್ದು. ನಾವು ವ್ಯವಹಾರ ಮಾಡ್ತಿದ್ದವರಲ್ಲಪ್ಪ, ವ್ಯವಸಾಯ ಮಾಡ್ತಿದ್ದವ್ರು ನಾವು. ನಮಗೂ ವ್ಯವಸಾಯ ಮಾಡ್ತಿರ್ತಕ್ಕಂಥ ಅನೇಕ ಸಮುದಾಯಗಳಿಗೆ ಸಂಬಂಧ ಇವತ್ತಿಂದಲ್ಲಪ್ಪ, ನೂರಾರು ವರ್ಷಗಳ ನಮ್ಮ ತಾತನ ಕಾಲದಿಂದ ಸಂಬಂಧ ಇದೆ. ಅವ್ರ ಮನೆಗೆ ನಾವು ಓದ್ತಾಯಿದ್ರು, ನಮ್ಮ ಮನೆಗೆ ಅವ್ರು ಓದ್ತಾಯಿದ್ರು, ಅವ್ರ ತೋಟಕ್ಕೆ ನಾವು ಕೂಲಿ ಕೆಲಸ ಮಾಡ್ತಿದ್ರು, ನಮ್ಮ ಮನೆಗೆ ನಮ್ಮ ತೋಟಕ್ಕೆ ಅವ್ರು ಬಂದು ಕೂಲಿ ಕೆಲಸ ಮಾಡ್ತಾಯಿದ್ರು. ಅದು ಮುಯ್ಯಾಳುಗಳು. ಹಂಗಿದೆ ನಮ್ಮ ಸಂಬಂಧ. ಯಾರೋ ಹೇಳಿದ ತಕ್ಷಣ ಸಂಬಂಧ ಹೋಗೋದಿಲ್ಲ. ಯಾರು ಇದ್ರ ವೇದಿಕೆಯಲ್ಲಿ ಇವತ್ತು ಮುಂದೆ ಸಪೋರ್ ಯಾರು ರೀ? ಮಾಜಿ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಸ್ಟೇಜ್ ಮೇಲೆ ಇದ್ರಲ್ಲ, ಅವ್ರು BJP ಅಲ್ವಾ? ಮಾದಪ್ಪನಹಳ್ಳಿ ನರಸಿಂಹಯ್ಯನವರು BJP ಅಲ್ವಾ? ಅವರು ಸ್ಟೇಜ್ ಮೇಲೆ ಇರಲಿಲ್ವಾ? ಇದ್ರ ಇಲ್ಲ? ಹೋಗಿ ಹೇಳೋಕೆ ಹೇಳಿ. ಮೊದಲು ಏನೋ ತಲೆಯನ್ನು ಕೆಟ್ಟಿದ್ರೆ ಚೆಕ್ ಮಾಡಿಸ್ಕೊಳಕ್ಕೆ ಹೇಳಿ ಒಂದ್ಸರಿ. ಪದೇ ಕಾರ್ಯಕರ್ತರನ್ನ ಹೀಯಾಳಿಸ್ತಕ್ಕಂಥದ್ದನ್ನ ಬಿಡೋಕೆ ಹೇಳಿ. ಎಲ್ಲ ಒಂದು ಕಡೆ ಕಾರ್ಯಕರ್ತರು ಈ ರೀತಿಯಾಗಿ 4 ಬಾರಿ ಶಾಸಕರಾಗಿದ್ದಾರೆ ರೀ. ಅವರು ನಮಗಿಂತ ತಿಳ್ಕೊಂಡಿರ್ತಕ್ಕಂಥವ್ರು, ರಾಜಕೀಯವಾಗಿ ಎಲ್ಲ ವಿಚಾರಧಾರೆಗಳ ತಿಳ್ಕೊಂಡಿರ್ತಕ್ಕಂಥವ್ರು. ಅವ್ರನ್ನ ನೋಡಿ ನಾವು ಇನ್ಸ್ಪಿರೇಷನ್ ಆಗಬೇಕು, ಅವ್ರ ಮಾತುಗಳು ನೋಡಿ ಆ ರೀತಿಯಾಗಿ ಮಾತಾಡಬೇಕು. ಯುವ ಜನತೆಗೆ, ನಮ್ಮಂಥವ್ರಿಗೆ ಅವ್ರ ಮಾತುಗಳು ಇನ್ಸ್ಪಿರೇಷನ್ ಆಗಬೇಕು, ಇರಿಟೇಟ್ ಆಗಬಾರ್ದು. ನಮಸ್ಕಾರ. ಥ್ಯಾಂಕ್ ಯು ಸರ್.